ವೆಂಕಟೇಶ್ ಅಂತ. ವೆಂಕಟೇಶ್ ಅವರು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಟಿ ಮಲ್ಲಿಗೆರೆ ಗ್ರಾಮ ಅಂತ. ಟಿ ಮಲ್ಲಿಗೆರೆ ತೆಗ್ಗಳ್ಳಿ ಮಲ್ಲಿಗೆರೆ. ಕಳೆದ 20 ವರ್ಷದಿಂದ ನಾನು ಗೋ ಆಧಾರಿತ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀನಿ. ಸುಭಾಷ್ ಪಾಳೇಕರ್ ಮೆಥಡ್. ಇದು ನಮ್ಗೆ ಹೇಳ್ಕೊಟ್ಟರು. ಇದು ಒಂದು ಸಂಘ, ಭಾರತೀಯ ಕಿಸಾನ್ ಸಂಘ ಅಂದ್ಬಿಟ್ಟು ಇಡೀ ರಾಷ್ಟ್ರ ವ್ಯಾಪಿ ಇದೆ, ಭಾರತ ರಾಷ್ಟ್ರದ ವ್ಯಾಪಿ ಇದೆ. ಎಲ್ಲಾ ಸ್ಟೇಟ್ ಅಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಇದೆ. ಅವ್ರು ನಮ್ಗೆ ಪರಿಚಯ ಮಾಡ್ಕೊಟ್ರು. ಅದಾದ್ಮೇಲೆ ಪಾಳೇಕರ್ದು ಸೆಮಿನಾರ್ ಕೇಳ್ಕೊಂಡ್ ಬಂದು ಮಾಡಕ್ ಸ್ಟಾರ್ಟ್ ಮಾಡಿದೆ. ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀನಿ. 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಯಾವುದೇ ಕೆಮಿಕಲ್ ಹಾಕಲ್ಲ. ಒಟ್ಟಲ್ಲಿ ನಮ್ಮ ಬಿತ್ತನೆ ಬೀಜಕ್ಕೆ ಒಂದು ಮಾತ್ರ ಜೋಬಿಂದ ಕಾಸು ತೆಗೆದಾಕೋದು. ಇನ್ ಯಾವ್ದಕ್ಕೂ ನಾವು ಹೊರಗಡೆ ನೇಮ್ ತರಲ್ಲ. ನಮ್ಮ ಮನೇಲಿ ಏನ್ ಸ್ಥಳೀಯವಾಗಿ ಸಿಗ್ತದೆ ಅದನ್ನೇ ಬಳಸಿ ಮಾಡ್ತಾ ಇರೋದು. ಎಷ್ಟು ಎಕರೆ ಇದೆ? ಇದು 1 ಎಕರೆ ಇದೆ. 1 ಎಕರೆಯಲ್ಲಿ 1, 2, 3, 4, 8 ಬ್ಯಾಚ್ ಇದೆ. 10 ಬ್ಯಾಚ್ ಇದೆ. 10 ಪಟಗಳು, 10 ಬ್ಯಾಚ್ ಅಂದ್ರೆ ಒಂದ್ ಸಾಲಿಗೆ 10. ಈಗ ಅದೊಂದ್ ಸಾಲು ಒಂದು 10 ಬ್ಯಾಚ್. ಇದೊಂದ್ ಸಾಲು ಅಲ್ಲೊಂದ್ ಸಾಲು ಒಂದು 12 ಬ್ಯಾಚ್ ಇರ್ತದೆ. ವಾರಕ್ಕೊಂದೊಂದು ಬ್ಯಾಚ್ ಆಗ್ತಾ ಇರ್ತದೆ ಕಂಪಲ್ಸರಿ. ಈಗ ಅದನ್ನ ಈಗ ರೆಡಿ ಮಾಡೋದಕ್ಕೆ ಅದೊಂದು ಬ್ಯಾಚ್ ಆಗ್ತದೆ. ಈಗ ಅದಾದ್ಮೇಲೆ ಅದಂಗೆ ಎಲ್ಲ ಮಿಕ್ಸ್. ಇದು ಬದ್ನೆ. ಇದು ಬದ್ನೆ ಗಿಡ. ಇಲ್ಲಿಂದ ಒಂದ್ ಮಾರ್ಗ ಒಂದ್ ಲೈನ್ ಬದ್ನೆ ಇದೆ. ಈಗ ಈ ಬದ್ನೆ ಬರೋದಕ್ಕೆ ಈ ಕೋಸು ತಿಳಾಯ್ತದೆ. ಒಂದೂವರೆ ತಿಂಗಳಿಗೆ 2 ತಿಂಗಳು ಕೋಸು ತಿಳಾಯ್ತದೆ. ತಿರುವಾದ್ಮೇಲೆ ತಿರ್ಗಿ ಉಳುಮೆ ಮಾಡ್ಕೊಂಡು ಅದಕ್ಕೆ ಪಡಗಿಟ ಮಾಡ್ಕೊತಾರೆ. ಅದ್ರ ಪದ ಬತ್ತಾಡ್ತದೆ. ತಿರ್ಗಿ ಇದಕ್ಕೆ ಸೊಪ್ಪು ಗಿಪ್ಪು ಚಿಲಕ ಇದ್ರೊಳಗಡೆ ತಿರ್ಗಿ ಆಮೇಲೆ ಈಗ ನಾವು ನಮ್ಮ ಏಕ ಬೆಳೆ ಬೆಳೆಯಲ್ಲ, ಬಹು ಬೆಳೆ. ಈಗ ಅಲ್ಲೇ ನೋಡಿ, ಇದು ಕಿಲ್ಕಿರಿ ಅದೆ, ಅಲ್ಲಿ ದಂಟು, ಅಲ್ಲಿ ಪಾಲಕು ದಂಟು ಮಿಕ್ಸ್ ಹೇಳಿವೆ. ಅಲ್ಲಿ ಕೊತ್ತಿದೆ ಒಳಗೆ ಮಿಕ್ಸ್ ಮಾಡಿ ಬೆಳಿತೀನಿ. ಎಲ್ಲ ಬೆಂಡೆ 4 ಗಿಲಕ್ ಅಂತಲ್ಲ, ಬಹು ಬೆಳೆ ಎಲ್ಲಾ ಇರ್ತದೆ. ಒಟ್ಟಲ್ಲಿ ಎಲ್ಲ ಮಿಕ್ಸ್. ಈಗ ಒಂದೇ ಹಾಕ್ದಾಗ ರೋಗ ರುಜಿನ ಜಾಸ್ತಿ ಬರ್ತದೆ. ಕರೆಕ್ಟ್. ಇದು ಏನಾಗುತ್ತೆ, ಬಿಸಿಲಿಗೆ ಗಟ್ಟಿಗೆ ಹಿಂಗಾಗಿರ್ತೀನಿ. ಎಲೆ ಬಿಸಿಲು ಜಾಸ್ತಿ ಬಿಸಿಲಾಯ್ತಲ್ಲ, ಈಗ ವರ್ಷ ಮಾಡೋದು. ಇದು ವೆಂಕಟೇಶ್ ಅವರೇ, ನೀವು ಕೋಸ್ ಬೆಳಿಬೇಕಾದ್ರೆ ಎಲೆ ಹುಳ ಕುಡಿ ತಿನ್ನ ಹುಳ ಅಂತ ಹೇಳ್ತಾರೆ. ಸಿಕ್ಕಾ 3 ದಿವಸಕ್ಕೊಂದ್ಸರಿ ಸ್ಪ್ರೇ ಕೊಡ್ತಾರೆ. ಅವ್ರು ಕೆಮಿಕಲ್ ಹಾಕೋರು. ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ಈಗ ಅದು ಹಾಕಿದ್ರಲ್ಲ ನೆಟ್ ಒಂದು 7-10 ದಿವಸದ ಮೇಲೆ ಒಂದು ಬಾರಿ ಅದು ಇರ್ಲಿ ಇಲ್ಲದೆ ಬಲಿ, ರೋಗ ಇರ್ಲಿ ಇಲ್ಲದೆ ಬಲಿ, ಒಂದು ವಾರದಲ್ಲಿ 1 ಬ್ಯಾಚು ಇವತ್ತು ಗೋಮೂತ್ರ ಸ್ಪ್ರೇ ಕೊಡ್ಬೇಕು. ಗೋಮೂತ್ರ ಅದಕ್ಕೆ 1 ಲೀಟರ್ ಗೋಮೂತ್ರಕ್ಕೆ 9 ಲೀಟರ್ ನೀರು ಹಾಕಬೇಕು. ಸ್ಪ್ರೇ ಕೊಡೋದು. ಅದಾದ 3 ದಿವಸ ನಂತರ ಹುಳಿ ಮಜ್ಜಿಗೆ ಹೊಡಿದು ಅಷ್ಟೇ 1 ಲೀಟರ್ಗೆ 9 ಲೀಟರ್ ನೀರು. ಹಂಗೆ ಸ್ಪ್ರೇ ಕೊಡ್ಕೊ ಬರ್ತಾಯಿದ್ರೆ ಅದಾದ್ಮೇಲೆ ನಿಮ್ಮಸ್ತ್ರ ಬ್ರಹ್ಮಾಸ್ತ್ರ ಮಾಡ್ಕೋಬಹುದು. ಸೊಪ್ಪು ಯಾವ್ಯಾವ ಕೈ ಸಿಗ್ತದೆ ಆ ಸೊಪ್ಪೆಲ್ಲ ಮಾಡ್ಕೊಂಡು ಅದ್ರೊಳಗೆ ಗೋಮೂತ್ರ ಹಾಕೊಂಡು ಸ್ಪ್ರೇ ಕೊಟ್ರೆ, ಇದು ಬರೋಕ್ ಮೊದ್ಲೇ ಹೊಡ್ಕೊ ಬಂದ್ರೆ ಪರವಾಗಿಲ್ಲ ನೀರಾಗಿರ್ತದೆ. ಬಂದ್ಮೇಲೆ ಕಂಟ್ರೋಲ್ ಕಷ್ಟ. ಎಷ್ಟು ಹೊಡಿಬೇಕು ಮೊದಲು? ಏನು ಇಲ್ಲ, ಒಂದು 15 ದಿವಸ ಈಗ ಒಂದು 15-20 ದಿವಸ ಆಗೈತಿ. 20 ದಿವಸದ ಮೇಲೆ ಆಗದೆ. ಒಂದು ವಾರದಲ್ಲಿ ಹೊಡಿಬೇಕು. ಗೋಮೂತ್ರ ವಾರ ಇಲ್ಲ, 4 ದಿವಸ ಹೊಡಿತಾ ಇದ್ರೆ ದಷ್ಟು ಪುಷ್ಟ ಬರ್ತದೆ. ಆಮೇಲೆ ನಮ್ಮ ಇದಕ್ಕೆ ಕಳೆ ಮೇನು. ಈಗ ಕಳೆ ನೋಡಿ ಎಷ್ಟದ ಸಕ್ಕದಾದ ಕಳೆ ಇರ್ಬೇಕು. ಕಳೆ ಅಂದ್ರೆ ಕಳೆ ಬೆಳೆ ಪೈಟ್ ಕೊಡ್ಬಾರ್ದು. ಈಗ ಇದು ಕಳೆ ಅದಂದ್ರೆ ಬೆಳೆ ಪೈಟ್ ಕೊಡ್ಬಾರ್ದು. ಈಗ ಇಷ್ಟು ಬಂದಲ್ವಾ, ಇದನ್ನ ಕಿತ್ತಿ ನಾವು ಇಲ್ಲೇ ಮಲ್ಚಿಂಗ್ ಮಾಡಿದ್ರೆ ಹಿಂಗೆ ಪಕ್ಕದಲ್ಲಿ ಪಕ್ಕ ನೋಡಿಲೆ ಇಲ್ಲೇ ಪಕ್ಕನೆ ಅದಕ್ಕೆ ಗೊಬ್ಬರ ಆದಂಗಾತು. ಇಲ್ಲೇ ಪಕ್ಕ ಹಿಂಗೆ ಮಲ್ಚಿಂಗ್ ಮಾಡ್ಬೇಕು. ಹಿಂಗೆ ಮಲ್ಚಿಂಗ್ ಹೋಯ್ತು. ಆಗ ಮಲ್ಚಿಂಗ್ ಆದ್ರೆ ಗೊಬ್ಬರ ಆಯ್ತದ. ಹಿಂಗೆ ನಾವು ಹಂಗೆ ಮತ್ತೆ ಅದು ಕಾಂಪಿಟೇಷನ್ ಕೊಡಲ್ಲ. ಹಿಂಗೆ ಕಿತ್ಬಿಟ್ಟು ಹಾಕ್ಬೇಕು. ಈಗ ನಮ್ಗೆ ಸಮಯ ಇಲ್ಲ. ಸೊ ಈಗ ಇದರಲ್ಲಿ ಇವತ್ತು ಬಾರಿ ಹತ್ರ ಹಾಕಿದಿರಲ್ಲ? ಹತ್ರ ಇಲ್ಲ, ಒಂದೊಂದು ಅಡಿಗೆ ಹಾಕಿದ್ವಿ. ಕರೆಕ್ಟ್ ಇದೆಯಲ್ಲ? ಹಿಂಗೆ ಒಂದೊಂದು ಅಡಿ ಹಂಗೆ. ಸೊ ನಿಮ್ಗೆ ಇಲ್ಲಿ ಎಷ್ಟು ಭಾಗ ರೋಗ ಬರ್ತಿಲ್ಲ? ಈಗ ಒಂದು 70% ಸಿಗ್ತದೆ. 70ಕ್ಕೆ ಇನ್ನೊಂದು 20ಕ್ಕೆ ಏನೇನೋ ಬಂದಿರುತ್ತೆ, ಸುಟ್ಟೋಗೋದು ಏನೇನೋ ಆಗಿರ್ತವೆ. ಇದ್ರಲ್ಲಿ ಎಷ್ಟು ಬರುತ್ತೆ ದುಡ್ಡು? ಅಂತ ಹೇಳಕ್ ಬರೋದಿಲ್ಲ. ಒಟ್ಟಿನಲ್ಲಿ ಎಷ್ಟು ಮಾಡ್ಬೋದು ದುಡ್ಡನ್ನ? ನೀವು ಆರ್ಗ್ಯಾನಿಕ್ ಸಂತೆ ತಗೊಂಡೋಗ್ತೀರಾ? ಸಂತೆಲಿ ಕೆಜಿ 60 ರೂಪಾಯಿ. ಕೆಜಿ 60 ರೂಪಾಯಿ. ಎಷ್ಟು ಕೆಜಿ ಬರುತ್ತೆ? ಏನು ಒಂದು 2 ಕ್ವಿಂಟಲ್ ಬರ್ತದೆ. ಎಷ್ಟಾಯ್ತು ದುಡ್ಡೊಳಗೆ? 2 ಕ್ವಿಂಟಲ್, 1 ಕ್ವಿಂಟಲ್ಗೆ 6,000 ಆಯ್ತು. 12,000 ಆಯ್ತು. 12,000 ಈ ಪೀಸಲ್ಲಿ ಬರುತ್ತೆ. 12,000 ಬರೀ 8,000 ಸಿಗ್ಲಿ. ಕೆಮಿಕಲ್ ಅಂದ್ರೆ ಯಾವುದೇ ವಿಷ ಹೊಡಿದಲ್ಲೇ ತೆಗಿತಾ ಇದ್ದೀರಿ. ಒಂದು ಬೆಳೆಯಲ್ಲಿ 8,000 ಆಯ್ತು. ಆಯ್ತಾ? ಅದು ಇದು ಬಿಡಿ. ಇದು ಏನೋ ಬದ್ನೆ ತಿರ್ಗಾ ಅದು ಬದ್ನೆ ಸ್ಟಾರ್ಟ್ ಆಯ್ತದಲ್ಲ, ಅದರಿಂದ ಬರುತ್ತೆ. ಬದ್ನೆ ತಿರುಗೋದಕ್ಕೆ ಬದ್ನೆ ಹೂ ಕಚ್ಚುತ್ತೆ, ಕಾಯಿ ಬಿಡುತ್ತೆ. ಆಮೇಲೆ ಈ ಮಧ್ಯೆ ಇರ್ತದಲ್ಲ, ಇದು 5,000 ಬರುತ್ತಾ? 2,000 ಬರಲಿ. ಈಗ ಮಧ್ಯೆ ಅದ್ರ ಪಡಗಡೆ ಇರ್ತದಲ್ಲ ಬದ್ನೆ, ಈ ತಿರ್ಗಾ ಹೊಸದಾಗಿ ಹಾಕ್ತಿವಿ. ಅದು ತಿರ್ಗಾ ಕೋಸಾಕಲ್ಲ. ಇದಕ್ಕೆ ತಿರ್ಗಾ ಬೀನಿಸೋ ಇಲ್ಲ ಸೊಪ್ಪು ಏನೋ ಚೆಲ್ತೀನಿ. ತಿರ್ಗಾ ಅಂದ್ರೆ ಹಾಕದ್ ಬೆಳೆ ಹಾಕೊಂಡಿಲ್ಲ, ತಿರ್ಗಿ ಬೇರೆ ಬೇರೆ ಹಾಕ್ತಾ ಇರ್ಬೇಕು. ಇದು ಈ ಲೈನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಇದು ಕೋಲ್ಗುದ್ದಿ ಮಾಡಿರೋದು. ಕೋಲ್ಗುದ್ದಿ ಕೋಲ್ಗುದ್ದಿ ಅಂತೀವಿ ನಾವು. ನಮ್ಮ ಕಡೆ ಕೋಲ್ಗುದ್ದಿ ಅಂತೀವಿ. ಅದು ಏನದು? ಅದು ಟಿಲ್ಲರು, ಆಮೇಲೆ ವೀಡರು. ಸ್ಮಾಲ್ ಅಂದ್ರೆ ಒಂದು 60-50 ಕೆಜಿ ಬರ್ತದೆ. ಇವತ್ತು ಟ್ರಾಕ್ಟರ್ ಆದ್ರೆ, ದೊಡ್ಡ ಟ್ರಾಕ್ಟರ್ ಆದ್ರೆ ಭೂಮಿಗೆ ಭಾರ ಬೀಳುತ್ತೆ. ಇದು ಭಾರ ಬೀಳಲ್ಲ. ದನಗಳಿದ್ದಂಗೆ ಅಂದ್ರೆ ಈಗ ದನಲ್ಲೇ ಉಳ್ಬೋದು. ಈಗ ಅದೊಂದು ಅಷ್ಟು ಮಾಡ್ಬೇಕು, ಅದಷ್ಟು ಮಾಡ್ಬೇಕು.
ಇದಾವೆ. ಮೊದಲು ಲ್ಯಾಂಡ್ ಬೆಳಿಗಾಗಲ್ಲ. ಮೊದಲು ಜಮೀನನ್ನ ತಯಾರು ಮಾಡ್ಕೋಬೇಕಾದ್ರೆ ಬೇಕಾಗುತ್ತೆ, ಮತ್ತೆ ಬೇಕಾಗಿಲ್ಲ. ಅಂದ್ರೆ ಸೊಪ್ಪು ಹಾಕಿದ್ರೆ ಬೇಕಿಲ್ಲ. ತುಂಬಾ ಸಂತೋಷ. ನಿಮ್ಮಂತ ಜನಗಳು ತುಂಬಾ ಜಾಸ್ತಿ ಏನಿಲ್ಲ, ಈಗೆಲ್ಲ ನೆಲ ಜಲ ಆಹಾರ ಆರೋಗ್ಯ ಎಲ್ಲ ಕೆಟ್ಟೋಗದೆ. ದುಡ್ಡಿರೋನೆಲ್ಲ ಕೋಟ್ಯಾಧಿಪತಿ, ಆರೋಗ್ಯ ಇರೋನೇ ಕೋಟ್ಯಾಧಿಪತಿ.